ಆಡಳಿತಾರೂಢ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಜಿದ್ದಾಜಿದ್ದಿನ ಕುರುಕ್ಷೇತ್ರ ಆಗಿರುವ ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ನಾಳೆ ಪ್ರಕಟ ಆಗುತ್ತೆ. ತಮ್ಮ ಅಭ್ಯರ್ಥಿಯ ಗೆಲುವು ಸಾಧಿಸಲಿದ್ದಾರೆ ಅಂತ ಬಿಜೆಪಿ ಪಡೆ ಆತ್ಮವಿಶ್ವಾಸದಲ್ಲಿದೆ. ಹಾಗಿದ್ರೆ ಈ ಬಗ್ಗೆ ಕಮಲ ನಾಯಕರು ಏನಂದ್ರು ತೋರಿಸ್ತೀವಿ ನೋಡಿ. ನಮ್ಮ ವಿಶ್ವಾಸ ಇದೆ. ಕರ್ನಾಟಕದ 2 ಉಪಚುನಾವಣೆಯಲ್ಲಿ ನಾವು ಮಾಡಿರುವಂಥ ಕೆಲಸ ಮತ್ತು ಸಾಧನೆ ಮತ್ತು ಚುನಾವಣೆಯಲ್ಲಿ ಸಂಘಟಿತವಾಗಿರುವಂಥ ನಮ್ಮ ಚುನಾವಣೆ ಕ್ಯಾಂಪೇನು ನಮಗೆ ಬಾಗಲಕೋಟೆ ಮತ್ತು ದಾವಣಗೆರೆ ಸೌತಲ್ಲಿ BJP 2 ಕ್ಷೇತ್ರದಲ್ಲಿ ಜಯಬೇರಿ ಹೊಡೆಯುವಂಥ ಎಲ್ಲ ವಿಶ್ವಾಸ ನಮಗಿದೆ. ಮತ್ತು ಪಶ್ಚಿಮ ಬಂಗಾಳ ವಿಶೇಷ ಆಸಾಮದಲ್ಲಿ ಗೆಲ್ತೀವಿ ಅಂತ ಎಲ್ಲ ಸಮೀಕ್ಷೆ ಹೇಳಿದ್ದೇವೆ. ಪಶ್ಚಿಮ ಬಂಗಾಳದ ಶಕ್ತಿ ಅಂತ ಹೇಳ್ತೇವೆ. ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ದೊಡ್ಡ ಪರಿವರ್ತನೆಯಾಗಿ ಇಡೀ ಭಾರತ ದೇಶದ ಮುಂದಿನ ರಾಜಕೀಯ ದಿಕ್ಕುಸೂಚಿ ಬದಲಾವಣೆ ಆಗುವಂಥ ರಿಸಲ್ಟ್ ಬರ್ತದೆ. ಕಾಂಗ್ರೆಸ್ ಅವರು ಒಂದು ಅರ್ಥ ಮಾಡ್ಕೋಬೇಕು, ಕಾಂಗ್ರೆಸ್ ಪಕ್ಷದ ಬಗ್ಗೆ ಆಗಲಿ ಕಾಂಗ್ರೆಸ್ ನಾಯಕತ್ವದ ಬಗ್ಗೆ ಆಗಲಿ ದೇಶದ ಜನರು ವಿಶ್ವಾಸನ ಕಳೆದುಕೊಂಡಿದ್ದಾರೆ. ನಾಳೆ ಫಲಿತಾಂಶ ಬಂದಮೇಲೆ ಗೊತ್ತಾಗ್ತದಲ್ಲ ಪಶ್ಚಿಮ ಬಂಗಾಳದಲ್ಲಿ ಅವ್ರ ಹಣೆಬಾರ ಏನು, ಮತ್ತೊಂದು ಕಡೆ ಅವ್ರ ಹಣೆಬಾರ ಏನು ಅಂತೇಳಿ. ಆದರೆ ವಾಸ್ತವಿಕ ಸತ್ಯನ ಅರ್ಥ ಮಾಡ್ಕೊಳ್ಳೋದೇನೆ ಇವತ್ತು ರಾಹುಲ್ ಗಾಂಧಿ ಇರ್ಬೋದು, ಕಾಂಗ್ರೆಸ್ ಪಕ್ಷದ ಮುಖಂಡರಿರ್ಬೋದು. ಒಂದು ಸಂದರ್ಭದಲ್ಲಿ 403 ಸಂಸದರಿದ್ದರು ಇಡೀ ದೇಶದಲ್ಲಿ. ಇವತ್ತಕ್ಕಿಂತ ಹೀನಾಯ ಪರಿಸ್ಥಿತಿ ಬಂತು. ಸೊ ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಜನರು ವಿಶ್ವಾಸನ ಕಳೆದುಕೊಂಡಿದ್ದಾರೆ. ರಾಜ್ಯದಲ್ಲಿ ಗ್ಯಾರಂಟಿಗಳ ನೆಪವನ್ನು ಒಡ್ಕೊಂಡು ಕುಂಡ್ಕೊಂಡು ಏನೋ ಸರ್ಕಾರ ನಡೆಸ್ತಾ ಇದ್ದಾರೆ. ಆದರೆ ಫಲಿತಾಂಶ ನಾಳೆ 4ನೇ ತಾರೀಕು ನಾಳೆನೇ ಇವ್ರ ಹಣೆಬರ ಏನೋ ಅಂತ ಗೊತ್ತಾಗ್ತದಲ್ಲ. ಬ್ಯಾಲೆಟ್ ಆಗಲಿ EVM ಆಗಲಿ ಕಾಂಗ್ರೆಸ್ ಇವ್ರ ಹಣೆಬರ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಇವರು ಬ್ಯಾಲೆಟ್ ಇರೋದನ್ನು EVM ಅಂತಾರೆ. EVM ಇದ್ದರೆ BJP ಅವ್ರು ದುರುಪಯೋಗ ಪಡಿಸ್ಕೊಳ್ತಾರೆ ಅಂತ ಹೇಳ್ತಾರೆ. ಮೊನ್ನೆ ಎಲ್ಲ ಲೋಕಲ್ ಬಾಡಿ ಎಲೆಕ್ಷನ್ಸ್ ಆಯ್ತಲ್ಲ, ಉತ್ತರ ಕನ್ನಡದಲ್ಲಾಯಿತು, ಬೇರೆ ಬೇರೆ ಕಡೆ ಆದಾಗ ಅಲ್ಲೂ ಕೂಡ ಬ್ಯಾಲೆಟ್ ಪೇಪರ್ನ ಅಲ್ಲೇನಾಯಿತು ಹಣೆಬರ, ಅಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಗೆದ್ದಿರುವಂಥದ್ದು. ಹಾಗಾಗಿ ಬ್ಯಾಲೆಟ್ ಆಗಲಿ ಇದಾಗಲಿ ಇವರು EVM ಆಗಲಿ ಇವ್ರು ಹಣೆಬರ ಅಂತೂ ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ. ಜನ ಇವತ್ತು ಭಾರತೀಯ ಜನತಾ ಪಾರ್ಟಿ ಬಗ್ಗೆ ವಿಶ್ವಾಸ ಇಟ್ಕೊಂಡಿದ್ದಾರೆ.